ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಾದರೂ ಬೆಳ್ಳುಳ್ಳಿ ಚಟ್ನಿ ಆಗಿರ್ಬೋದು ಅಥವಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡಲೇಬೇಕು. ಸೊ ಇದನ್ನು ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡಬೇಕಂದ್ರೆ ಎಲ್ಲ ವರ್ಕ್ಗಿಂತ ಇದೇ ವರ್ಕ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿತಾ ಇರುತ್ತೆ. ಸೊ ಇದನ್ನು ಈಸಿಯಾಗಿ ನೀವು ಸೆಕೆಂಡ್ಸ್ಗಳಲ್ಲೇ 1 kgಯಷ್ಟು ಬೆಳ್ಳುಳ್ಳಿ ಸಿಪ್ಪೆನ ಹೇಗೆ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮೊದಲಿಗೆ ಈ ಬೆಳ್ಳುಳ್ಳಿನ ನೀಟಾಗಿ ಇದು ಗಡ್ಡೆಯಿಂದ ಬಿಡಿಸ್ಕೊಂಡು ಈ ರೀತಿ ಹೆಸರುಗಳನ್ನಾಗಿ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿ 1-2 ಮಿನಿಟ್ಸ್ ಹಾಗೆಯೇ ಬಿಡಬೇಕು. ಈ ಬಿಸಿನೀರಿಗೆ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಆಗಿರುತ್ತೆ. ಜಸ್ಟ್ ನೀವು ಈ ರೀತಿ ರಬ್ ಮಾಡೋದ್ರಿಂದ ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ನೀಟಾಗಿ ರಿಮೂವ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಏನಾದರೂ ನಾನ್ ವೆಜ್ ಕರಿಗಳನ್ನು ಮಾಡುವಾಗ ಸೊ ಬೆಳ್ಳುಳ್ಳಿ ಸಿಪ್ಪೆ ರಿಮೂವ್ ಮಾಡಬೇಕು ಅಂದರೆ ಈ ರೀತಿ ಒಂದು ಸಿಂಪಲ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ರಬ್ ಮಾಡಿದ್ದೀನಿ, ಎಲ್ಲ ಸಿಪ್ಪೆನೂ ರಿಮೂವ್ ಆಗಿದೆ. ನಂತರ ಇದನ್ನು ನೀಟಾಗಿ ಒರೆಸ್ಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಬೇಕಾದಾಗ ನೀವು ಬೆಳ್ಳುಳ್ಳಿನ ಕರೀಸ್ಗಳಿಗೆ ಅಥವಾ ಒಗ್ಗರಣೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.